ದೇಶಕ್ಕೆ ಅನ್ನ ಬೆಳೆದುಕೊಡ್ತಕ್ಕಂಥ ರೈತರ ಸಾಲ ಮನ್ನಾ ಮಾಡಂತಂದ್ರ ಇಲ್ಲ ಸಲದವ್ರ ಕತೆ ಕಟ್ತಾರ. ರೈತರ ಸಾಲ ಮನ್ನಾ ಮಾಡಿದ್ರೆ ಅವರು ಇದೇ ರೂಢಿ ಬಿಡ್ತದ, ಸಾಲ ಮನ್ನಾ ಮಾಡಿಕಾಗಿಲ್ಲ. ಇದರಿಂದ ದೇಶದ ಆರ್ಥಿಕ ಪರಿಸ್ಥಿತಿ ಕುಸಿತ ತಿಳ್ಕೊಂಡು ಹಲವಾರು ಕೇಂದ್ರದ ಮಂತ್ರಿ, ರಾಜ್ಯದ ಮಂತ್ರಿಗಳು ಬಂಬಡ ಮಾಡಿದ್ರು. ಮತ್ತೆ ಬ್ಯಾಂಕಿನವರು ಸಾಲ ನೋಟಿಸ್ ಕೊಡಿಸಿದ್ದಾರೆ. ಮತ್ತೆ ನನ್ನ ಮನೆತನದ ಗೌರವ ಏನು ಉಳಿತು, ಬೀದಿ ಪಾಲಿಗೆ ಬಂತು, ಇನ್ನ ಇದ್ರೆ ಏನು ಸ್ವಾರ್ಥ ಕತ್ತಿಕೊಂಡು ಹೇಳಿ ಮತ್ತೆ ಹೆಂಡತಿ ಮಕ್ಕಳನ್ನ ಬೀದಿಗೆ ತಂದು ಇವತ್ತು ಅವ್ರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದು ರೈತನ ಆತ್ಮಹತ್ಯೆ, ಅವ ಮಾಡ್ಕೊಂಡಂತ ಆತ್ಮಹತ್ಯೆ ಅಲ್ಲ, ಸರ್ಕಾರನೇ ರೈತನ ಕೊಲೆ ಮಾಡಕ್ಕೆ ಹೊರಟಿದೆ. ವಿಜಯಪುರ ಜಿಲ್ಲೆಯಲ್ಲಿ ಕೇವಲ 2 ದಿವಸದಲ್ಲಿ ರೈತರ ಆತ್ಮಹತ್ಯೆ ನಡೀತಪ್ಪ ಅಂದ್ರೆ ಏನು ಸರ್ಕಾರ ಮಾಡಕತ್ತದ? ಕಣ್ಮುಚ್ಚಿ ಕುತ್ಕೊಂಡದ. ಜೀವನ ಅಂತಂದ್ರ ಏನು ವಾಪಸ್ ಬರುವಂತದ್ದಲ್ಲ. ಬೇಡಪ್ಪ ಇವತ್ತು ಸತ್ತಾನ ಮತ್ತೆ ಇನ್ನೊಂದು 10 ವರ್ಷ ಬಿಟ್ಟು ಹುಡ್ತಾನ ಅನ್ನಂಗಿಲ್ಲ. ಯಾಕೆ ಆತ್ಮಹತ್ಯೆ ಮಾಡ್ಕೊತಾನೆ, ಅದಕ್ಕೆ ಮೂಲ ಕಾರಣ ಅಂತಕ್ಕಂಥದ್ದು ಇವತ್ತು ಕಂಡು ಹಿಡಿದು ಕಾಯ್ಲಿಕ್ಕಂದ್ರೆ ಇವ್ರು ಯಾಕೆ ಬೇಕ್ರಿ ಆಡಳಿತಕ್ಕೆ? ದೇಶದಕ್ಕೆ ಅನ್ನ ಬೆಳೆದುಕೊಡ್ತಕ್ಕಂಥ ರೈತನ ಸಾಲ ಮನ್ನಾ ಮಾಡಂತಂದ್ರ ಇಲ್ಲ ಸಲದವ್ರ ಕತೆ ಕಟ್ತಾರ. ರೈತರ ಸಾಲ ಮನ್ನಾ ಮಾಡಿದ್ರೆ ಅವರು ಇದೇ ರೂಢಿ ಬಿಡ್ತದ, ಸಾಲ ಮನ್ನಾ ಮಾಡ್ಲಿಕ್ಕಾಗಿಲ್ಲ. ಇದರಿಂದ ದೇಶದ ಆರ್ಥಿಕ ಪರಿಸ್ಥಿತಿ ಕುಸಿತ ತಿಳ್ಕೊಂಡು ಹಲವಾರು ಕೇಂದ್ರದ ಮಂತ್ರಿ, ರಾಜ್ಯದ ಮಂತ್ರಿಗಳು ಬಂಬಡ ಮಾಡಿದ್ರು. ಅದೇ ಇವತ್ತು ದೇಶದ ಉದ್ದಿಮೆದಾರರು, ಅಂಬಾನಿ ಮನೆತನಕ್ಕೆ ಏನು ಸಾಲ ಇರ್ತದ ಅವ್ರಿಗೆಲ್ಲ ಸಾಲ ಸಂಪೂರ್ಣ ಮನ್ನಾ ಮಾಡಿದಾರೆ, ಕೋಟ್ಯಾಂತರ ಸಾಲವನ್ನು. ಇವತ್ತು ಅವ್ರಿಗೆ ಅಂಬಾನಿ, ಅನಿಲ್ ಅಂಬಾನಿ, ಮುಖೇಶ್ ಅಂಬಾನಿ ಅಂತ ಏನು ದೊಡ್ಡ ಉದ್ದಿಮೆದಾರ ಅದಾರಲ್ಲ, ಅವ್ರು ಏನಾದರೂ ಫ್ಯಾಕ್ಟ್ರಿಯಲ್ಲಿ ಜ್ವಾಳ, ಗೋಧಿ, ಕಡ್ಲಿ ಈ ದೇಶದ ಜನತೆ ಬೆಳೆದು ಕೊಡ್ತಾರೆ ಫ್ಯಾಕ್ಟ್ರಿಯಲ್ಲಿ, ಅವರಿಂದ ದೇಶ ಬದುಕ್ತದೋ ಹೆಂಗೆ? ಇವತ್ತು ನಾವು ಆಯ್ಕೆ ಮಾಡಿಕತ್ತಕ್ಕ ಜನಪ್ರತಿನಿಧಿಗಳು ದೇಶದ ಉದ್ದಿಮೆರ ಸಾಲ ಮನ್ನಾ ಮಾಡಿ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಅವರು ಸೂಟ್ಕೇಸ್ ಕೋಟ್ಯಾಂತರ ಹಣವನ್ನು ಸೂಟ್ಕೇಸಿಂದ ಅವ್ರ ಮನೆಗೆ ಬರ್ತದಲ್ಲ, ಆ ಕಾರಣಕ್ಕಾಗಿ ಸಾಲ ಮನ್ನಾ ಮಾಡ್ತಾ ಇದ್ದಾರೆ. ಯಾಕೆ ರೈತರಿಂದ ಚುನಾವಣೆಗೆ ಇವ್ರು ರೊಕ್ಕ ಕೊಡೋಕ್ಕಾಗಿಲ್ಲ, ಅವರಿಗೆ ಸಾಲ ಆಗಿರ್ತದೆ, ಅವರೆಲ್ಲಿ ಕೊಡಕ್ಕೆ ಹೋಗ್ತಾರೆ. ಆ ಉದ್ಯಮಿದಾರರಿಂದ ಅವ್ರಿಗೆ ಚುನಾವಣೆ ಸಂದರ್ಭದಲ್ಲಿ ಅನುಕೂಲ ಆಗ್ತದ, ಸೂಟ್ಕೇಸಲ್ಲಿ ದುಡ್ಡು ಕೊಡ್ತಾರ, ದುಡ್ಡು ಜನಕ್ಕೆ ದುಡ್ಡು ಹಂಚಲಿಕ್ಕೆ, ಆ ಕಾರಣಕ್ಕೆ ಅವ್ರು ಸಾಲ ಮನ್ನಾ ಮಾಡಕತ್ತಾರೆ. ಅವ್ರು ಸಾಲ ಮನ್ನಾ ಮಾಡೋದು ದೇಶಕ್ಕೆ ಹಿತ ಇಲ್ಲ. ನಿಜವಾಗಿ ಈ ದೇಶವನ್ನ ಆಳ್ತಕ್ಕಂಥವ್ರು ರೈತರಿಂದ ಬದುಕ್ತಿದ್ರ, ರೈತರ ಅನ್ನ ಊಟ ಮಾಡಿ ಇವರು ಬದುಕ್ತಿದ್ರ ಅಂದ್ರೆ ರೈತರ ಸಾಲ ಮನ್ನಾ ಮಾಡಬೇಕು. ಯಾವುದೇ ಕುಂಟ ನೆಪ ಹೇಳೋಂಗಿಲ್ಲ, ರೈತರ ಮೇಲೆ ಆಪಾದನೆ ಕೊಡುವಂಗಿಲ್ಲ. ಹಿಂದೆಲ್ಲ ಸಾಕಷ್ಟು ಹೇಳಿದ್ರು ಮಂತ್ರಿಗಳು, ರೈತರು ನಿಜವಾಗಿ ಕೃಷಿಯಿಂದ ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೋತಾ ಇಲ್ಲ, ಸರಾಯಿ ಕುಡಿದು ಇಸ್ಪೇಟ್ ಆಟ ಆಡಿ ಇನ್ನಿತರ ಚಟಾದಿಗಳು ಅಂಟುಕೊಂಡು ಸಾಲ ಮಾಡಿ ಇವರು ಆತ್ಮಹತ್ಯೆ ಮಾಡ್ಕೋತಾರೆ. ಅವ್ರ ಆತ್ಮಹತ್ಯೆಗೂ ಮತ್ತು ಸರ್ಕಾರಕ್ಕೂ ಸಾಲಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ರೈತರನ್ನ ಕೀಳು ಮಟ್ಟದಲ್ಲಿ ನೋಡುವಂಥದ್ದು ಇವತ್ತು ನಾವು ಆಯ್ಕೆ ಮಾಡಿರ್ತಕ್ಕಂಥ ಜನಪ್ರತಿನಿಧಿ ಸರ್ಕಾರ ಈ ರೀತಿ ರೈತರ ಆತ್ಮಹತ್ಯೆಯನ್ನ ಕೀಳು ಮಟ್ಟದಲ್ಲಿ ಇವತ್ತು ಬಿಂಬಿಸ್ತಾ ಇದೆ. ಮೊನ್ನಿನ ದಿವಸ ತಿಕೋಟ ಪಟ್ಟಣದಲ್ಲಿ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡ. ಸಾಸಾಬಾಳ ತಾಲೂಕಿನ ಸಿಂದಗಿ ತಾಲೂಕಿನ ಸಾಸಾಬಾಳ ಗ್ರಾಮದ ರೈತ ನಿಂಗನಗೌಡ ಬಿರಾದ ತಿಕ್ಕೊಂಡು ಮತ್ತು ತಿಕೋಟ ತಾಲೂಕಿನಲ್ಲಿ ಅರವಿಂದ ಮೋಳೆ ಅಂತಕ್ಕಂಥವ್ರು ಆ ನಿನ್ನಿನ ದಿವಸ ಹುಯಿನಿಪುರಿಗೆಯಲ್ಲಿ ಶರಣಗೌಡ, ಭೀಮನಗೌಡ, ನಾಡಗೌಡ ಅಂತಕ್ಕಂಥ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ಅಂತಂದರೆ ಸಾಲ ಪಡೆದುಕೊಂಡಂಥ ಬ್ಯಾಂಕಿನಿಂದ, ಅಂದರೆ ಕೆನರಾ ಬ್ಯಾಂಕಿನಿಂದ, ಹುಯಿನಿಪುರಿಗೆ ಕೆನರಾ ಬ್ಯಾಂಕಿನಿಂದ ನೋಟಿಸ್ ಕೊಟ್ಟಿದ್ದಾರೆ ಶರಣಗೌಡ ಅಂತಕ್ಕಂಥ ರೈತನಿಗೆ. ಅವರಿಗೆ ಕೋರ್ಟ್ಗೆ ಹಾಕಿದ್ದಾರೆ ರೈತನಿಗೆ ಸಾಲ ಮರುಪಾವತಿ ಮಾಡೋ ಸಲುವಾಗಿ. ಮತ್ತು ಇಂಥ ಒಂದು ನೋಟಿಸ್ ಕಳಿಸಿದ್ರೆ ರೈತ ಜೀವನದಲ್ಲಿ ಜೀವೋತ್ಸೆ ಮಾಡಿಕೊಂಡು ನಾ ಏನೆಲ್ಲ ಬೆಳೆದು ಇವತ್ತು ಕೃಷಿ ಮಾಡಿದ್ರೆ ಬೆಳೆ ಬರಲಿಲ್ಲ ಅಂತಂದ್ರೆ ಬ್ಯಾಂಕಿಂದ ಸಾಲ ತಂದು ಅಲ್ಲೇ ಕೂತು ಮತ್ತು ಬ್ಯಾಂಕಿನವ್ರು ಸಾಲ ನೋಟಿಸ್ ಕೊಡಿಸಿದ್ದಾರೆ. ಮತ್ತು ನನ್ನ ಮನೆತನದ ಗೌರವ ಏನು ಉಳಿತು, ಬೀದಿ ಪಾಲಿಗೆ ಬಂತು, ಇನ್ನು ಇದ್ರೆ ಏನು ಸ್ವಾರ್ಥ ಕತ್ತಿಕೊಂಡು ಹೇಳಿ ಇವತ್ತು ಹೆಂಡತಿ ಮಕ್ಕಳನ್ನ ಬೀದಿಗೆ ತಂದು ಇವತ್ತು ಅವ್ರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದು ರೈತನ ಆತ್ಮಹತ್ಯೆ, ಅವ ಮಾಡ್ಕೊಡೋಂಥ ಆತ್ಮಹತ್ಯೆ ಅಲ್ಲ, ಸರ್ಕಾರನೇ ರೈತನ ಕೊಲೆ ಮಾಡ್ಲಿಕ್ಕೆ ಹೊರಟಿದೆ. ಇವತ್ತಿನ ದಿವಸ ಕೊಲೆ ಮಾಡ್ದಂಗೆ ಇದು, ರೈತರು ಕೊಲೆ ಮಾಡ್ದಂಗೆ. ಯಾಕೆ ಈ ಮಾತನ್ನು ಹೇಳ್ಬೇಕಂದ್ರೆ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ವೈಜ್ಞಾನಿಕ ನ್ಯಾಯಸಮ್ಮತವಾಗಿರ್ತಕ್ಕಂಥ ಬೆಲೆಯನ್ನ ನಿಗದಿ ಮಾಡೋ ಸಲುವಾಗಿ ಇವತ್ತ ರೈತರ ಆತ್ಮಹತ್ಯೆಗೆ ಇಳಿದಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಕೇವಲ 2 ದಿವಸದಲ್ಲಿ ರೈತರ ಆತ್ಮಹತ್ಯೆ ನಡೀತಪ್ಪ ಅಂದ್ರೆ ಏನು ಸರ್ಕಾರ ಮಾಡಕತ್ತದ? ಕಣ್ಮುಚ್ಚಿ ಕುತ್ಕೊಂಡದ. ಆ ರೈತ ಕುಟುಂಬದ ಯಜಮಾನ ಅವ ರೈತ, ಅವನೇ ಆತ್ಮಹತ್ಯೆ ಮಾಡ್ಕೊಂಡ್ರೆ ಆ ರೈತ ಕುಟುಂಬದ ಸಲುಬವರು ಯಾರು? ಅದಕ್ಕೆ ಸರ್ಕಾರನೇ ರೈತರ ಆತ್ಮಹತ್ಯೆಯ ಒಂದು ಹೊಣೆಯನ್ನ ಹೊತ್ತುಕೊಂಡು
ಆ ಉಳಿದಂತ ರೈತ ಕುಟುಂಬ ಹೆಂಡತಿ ಮಕ್ಕಳ ಒಂದು ಉಪಜೀವನ, ಶಾಲೆಯ ಮಕ್ಕಳ ಶಾಲೆ ಪರಿಸ್ಥಿತಿ ಏನು, ಅವ್ರ ಶಿಕ್ಷಣದ ಏನು, ಅವ್ರ ಮುಂದೆ ಭವಿಷ್ಯ ಅಂತಕ್ಕಂಥದ್ದು ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಬೇಕು. ಆ ಕಾರಣಕ್ಕಾಗಿ ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಇಲ್ಲಿವರೆಗೆ ಏನು ರೈತ ಆತ್ಮಹತ್ಯೆಗಳಾಗಿದ್ದಾವೆ, ಈ ಪ್ರಸ್ತುತ 2-3 ದಿನಗಳಲ್ಲಿ ಆತ್ಮಹತ್ಯೆ ಮಾಡಬೇಕಂತ ಹೂನಿಪ್ರಿಗೆ ಇರ್ಬೋದು, ತಿಕೋಟ ಇರ್ಬೋದು, ಸಿಂದಗಿ ತಾಲೂಕಿನ ಸಾಸಬಾಳ ಇರಬಹುದು, ಈ 3 ರೈತರ ಕುಟುಂಬಗಳಿಗೆ ಒಟ್ಟಾರೆ ರಾಜ್ಯದಲ್ಲಿ ಏನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರೈತರ ಒಂದು ಕುಟುಂಬಗಳಿಗೆ ಕನಿಷ್ಠ 25 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಬೇಕು ತಕ್ಷಣ ಸರ್ಕಾರ. ಒಂದು ವೇಳೆ ಇದೇ ತಮ್ಮ ಮಂಡತನವನ್ನು ಸರ್ಕಾರ ಮುಂದುವರಿಸಿ ರೈತರ ಆತ್ಮಹತ್ಯೆಗಳನ್ನು ಕೀಳು ಮಟ್ಟದಲ್ಲಿ ಗಣನೆಗೆ ತೆಗೆದುಕೊಂಡಿದ್ದೇ ಆದರೆ ಮುಂಬರ್ತಕ್ಕಂಥ ಒಂದು ಚುನಾವಣೆ ಇರ್ಬೋದು, ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ಉಗ್ರವಾದಂಥ ಚಳುವಳಿಯನ್ನು ನಾವೇನು ಸುಮ್ಮನೆ ಕೂತ್ಕೊಳ್ಳಂಗಿಲ್ಲ. ಇನ್ನು ವಿಧಾನಸೌಧದ ಮಟ್ಟದಲ್ಲಿ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೇವೆ. ಎಲ್ಲೆಲ್ಲಿ ಮಂತ್ರಿಗಳು ಬರ್ತಾರೆ, ಮುಖ್ಯಮಂತ್ರಿಯವರು ಒಂದು ವೇಳೆ ಬಿಜಾಪುರಕ್ಕೆ ಮುಂದಿನ ದಿನಗಳಲ್ಲಿ ಬಂದಾಗ ಅವ್ರಿಗೆ ಗೇರ ಹಾಕುವಂಥ ನಾವು ಕೆಲಸ ಮಾಡ್ಬೇಕಾಗ್ತವೆ. ಯಾಕೆ ರೈತ ಪರ ಕೆಲಸ ಮಾಡಲಿಲ್ಲ ಅಂತಂದ್ರೆ ಇವ್ರ ಅವಶ್ಯಕತೆ ಏನದ, ಆ ಸ್ಥಾನಕ್ಕೆ ಇವರ ಅಪಮಾನ ಮಾಡ್ದಾಗ್ತಾ ಅಗೌರವ ತೋರಿಸಾಗ್ತವೆ. ಒಬ್ಬ ಮುಖ್ಯಮಂತ್ರಿ, ದೇಶದ ಪ್ರಧಾನಿ ಅಂತಂದ್ರೆ ಈ ದೇಶದ ರಾಜ್ಯಗಳಿದ್ದಂಗೆ ಅವರು, ಆ ರಾಜ್ಯದ ಅರ್ಥನೇ ಗೊತ್ತಿಲ್ಲ ಇವರಿಗೆ. ಜನರ ಹಿತ, ದೇಶದ ಹಿತ ಅಂದ್ರೆ ಜನರು ಮತ್ತು ರೈತರ ಹಿತನೇ ದೇಶದ ಹಿತ. ಅದನ್ನು ಬಿಟ್ಟು ಇವರು ತಮ್ಮ ಬರೀ ಅಧಿಕಾರ ಕುರ್ಚಿ ಇದಕ್ಕಾಗೆ ಇವತ್ತು ಕಚ್ಚಾಡ್ತಾ ಇದ್ದಾರೆ ಹೊರತಾಗಿ ರೈತರ ಬಗ್ಗೆ ಕಿಂಚಿತ್ ಇವರು ಕಾಳಜಿ ಮಾಡ್ತಾ ಇಲ್ಲ. ಇವತ್ತಿನ ದಿವಸ ಏನದ ನಿಂಗರ್ ಸಾರಣಗೌಡ, ಭೀಮನಗೌಡ, ನಾಡಗೌಡ ಅಂತಕ್ಕಂಥ ರೈತನಿಗೆ ನೋಟಿಸ್ ಕೊಟ್ಟು ಕೋರ್ಟ್ಗಳಿದ. ಒಬ್ಬ ರೈತನ ಪರಿಸ್ಥಿತಿ, ಅವನ ಗೌರವ ಎಲ್ಲಿಗೆ ಬರ್ತಕ್ಕಂಥ ಕನಿಷ್ಠ ಪ್ರಜ್ಞೆ ಇವತ್ತ ಬ್ಯಾಂಕ್ಗಳಿದ ಇಲ್ಲ, ಮ್ಯಾನೇಜರ್ಗಳಿಗೆ. ಆ ಕಾರಣಕ್ಕಾಗಿ ಏನು ನೋಟಿಸ್ ಕಳಿಸಿದ್ದಾರೆ ಅಂತ ಬ್ಯಾಂಕ್ಗಳ ಸಿಬ್ಬಂದಿ ಮೇಲೆ ಕ್ರಮ ಕೈಗೊಳ್ಳುವಂಥದ್ದಾಗಬೇಕು. ಹಿಂದೆನೇ ನಾವು ರೈತ ಸಂಘದ ವತಿಯಿಂದ ಹೋರಾಟ ಮಾಡಿ ಯಾವುದೇ ರೀತಿಯ ಕೃಷಿಗೆ ಸಾಲ ಮಾಡಿದ್ರೆ ಒತ್ತಾಯ ಮಾಡಿ ಸಾಲ ವಸೂಲಿ ಮಾಡುವಂಗಿಲ್ಲ ಮತ್ತು ಯಾವುದೇ ಜಪ್ತಿಗಳನ್ನು ಕೂಡ ಮಾಡುವಂಗಿಲ್ಲ ತಿಳ್ಕೊಳ್ಳೋದು ಕಾನೂನು. ಕೋಟ್ ಪ್ಯಾಂಟ್, ಶೇರ್ವಾನಿ, ಸುಟ್ಟಿಂಗ್, ಶರ್ಟಿಂಗ್, ಸಾರಿ, ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ. ಹಿಂದೆ ಭೇಟಿ ನೀಡಿ. ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮನಾಬಾದ.